ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಕಳೆದ 8ರಿಂದ 10 ದಿನಗಳಿಂದ ಏನು BPL ಕಾರ್ಡ್ ಇದ್ದಾವೆ ಅವನ್ನ ರದ್ದು ಮಾಡ್ತಾ ಇದ್ದಾರೆ. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ಸರ್ಕಾರ ಏನು APL, BPL, ಅಂತ್ಯೋದಯ ಕಾರ್ಡ್ಗಳಿದ್ದಾವೆ ಅವನ್ನು ಸಹ ರದ್ದು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಪಾವರ್ಟಿ ಲೈನ್ ಕಡಿಮೆ ಇದೆ, ಆದರೆ ರೇಷನ್ ಕಾರ್ಡ್ BPL ಇಂದು ಕಡಿಮೆ ಹೆಚ್ಚಿನದಾಗಿದೆ. ಅದಕ್ಕೋಸ್ಕರ ನಾವು ಸೂಕ್ತ ಕ್ರಮ ತಗೊಂಡು ಇದರಲ್ಲಿ ಕ್ರಮ ಕೈಗೊಂಡು ಯಾರು ಬಡವರಿದ್ದಾರೆ ಅವ್ರಿಗೆ ಮಾತ್ರ ನಾವು ಕೊಡಬೇಕು ಸೌಕರ್ಯಗಳನ್ನ ಅಂತೇಳಿ ಇದು ಮಾಡಿದ್ದಾರೆ. ಯಾರ್ಯಾರು ಓನ್ಲಿ ಆರೋಗ್ಯಕ್ಕೆ ಮಾತ್ರ ಅಂದರೆ ಆಸ್ಪತ್ರೆಗೋಸ್ಕರ ಮಾತ್ರ, ಗೃಹಲಕ್ಷ್ಮಿಗೋಸ್ಕರ ಮಾತ್ರ ಉಪಯೋಗಿಸ್ಕೊಂತಿದ್ದೀರಾ ಅಂಥವರಿಗೆ ಇಲ್ಲಿ ಒಂದು ಬಿಗ್ ಶಾಕನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ ಫ್ರೆಂಡ್ಸ್. ಅದೇನು ಶಾಕು, ನಿಮ್ಗೆ ರೇಷನ್ ಕಾರ್ಡು ರದ್ದಾಗ್ತಿದೆಯಾ ಅಥವಾ ಇಲ್ವಾ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಮುಂದಿನ ತಿಂಗಳು ನಿಮಗೆ ರೇಷನ್ ಕಾರ್ಡಿನಲ್ಲಿ ರೇಷನ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫಿಕೇಷನ್ಗೋಸ್ಕರ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್, ಕಮೆಂಟ್ ಮಾಡಿ. ಹಾಗೆ ನಾನು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ವೀಡಿಯೋ ಹಾಕಲ್ಲ ಫ್ರೆಂಡ್ಸ್, ಬರೀ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾತ್ರ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಿಮಗೆ ಬೇಗ ವೀಡಿಯೋಸಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಮಾಡೋ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ನೀವು ನೋಡಿ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚಿನದೇ ಮಾಡೋದ್ರಿಂದ ಅದ್ರ ಬಗ್ಗೆ ನೀವು ತಿಳ್ಕೊಂಡು ನೀವೇ ಬೇಗ ಯೋಜನೆಯನ್ನು ಪಡ್ಕೋಬೋದು ಫ್ರೆಂಡ್ಸ್. ಈಗ ನಿಮ್ಮ ವಿಡಿಯೋಕ್ಕೆ ಬಂದುಬಿಡೋಣ. ಏನಂತ ಹೇಳಂದರೆ, ಈಗ ಏನಕ್ಕೆ ನಿಮ್ಮದು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅಂತ ಹೇಳಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದ್ದೀರಿ, ಇಲ್ಲಿ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸಸ್ಪೆಂಡೆಡ್ ಅಂತ ತೋರಿಸ್ತಾ ಇದೆ. ಹಂಗಂತ ಅಲ್ಲಿ ಕಾರಣ ಏನು ಅಂತಲೂ ಕೊಟ್ಟರೆ, ಅಂಡರ್ ಸಸ್ಪೆನ್ಷನ್ 6 months ನಾಟ್ ಟೇಕನ್ RC ಅಂತೇಳಿ ಕೊಟ್ಟರೆ. ಅಂದರೆ ನಿಮ್ಮದು 6 ತಿಂಗಳಿಂದ ನೀವು ಏನಾದರೂ ರೇಷನ್ ಕಾರ್ಡಲ್ಲಿ ರೇಷನ್ ತಗೊಳ್ಳಿದ್ರೆ ನಿಮ್ಮ ಕಾರ್ಡು ಬಂದ್ ಆಗುತ್ತೆ ಫ್ರೆಂಡ್ಸ್. ಯಾವುದು ಫ್ರೆಂಡ್ಸ್, ನೀವು ರೇಷನ್ ಕಾರ್ಡ್ನಲ್ಲಿ ರೇಷನ್ ತಗೊಳ್ಳಿದ್ರೆ ನಿಮ್ಮ ಕಾರ್ಡು ಬಂದ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ರೀತಿ ನೀವು ಯಾವ ರೀತಿ ನೋಡೋದು ಅಂತೇಳಂದರೆ, ನೀವು ಮೊದಲನೇದಾಗಿ ಆಹಾರ kar.nic.in ಅಂತೇಳಿ ಹೊಡೀರಿ ಫ್ರೆಂಡ್ಸ್. ಇನ್ನೊಂದು ಸತಿ ಹೇಳ್ತೀನಿ, ahara.kar.nic.in ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಹಾರ ವೆಬ್ಸೈಟು ಓಪನ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೋಗಿ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಹೋದ ತಕ್ಷಣ ನೀವೇನು ಮಾಡಬೇಕು ಅಂತೇಳಂದರೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ಈ ಸ್ಟೇಟಸ್ ಅಂತೇಳಿ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಕೆಳಗಿರೋ ನ್ಯೂ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್ RC ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಡಿಸ್ಟಿಕ್ ಯಾವುದು ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಸಸ್ಪೆಂಡ್ ಆಗಿದ್ದರೆ ಇಲ್ಲಿ ಸಸ್ಪೆಂಡ್ ಅಂತ ತೋರಿಸುತ್ತೆ, ಇಲ್ಲ ಅಂದರೆ ನಿಮ್ಮದು ಆಕ್ಟಿವ್ ಅಂತ ತೋರಿಸುತ್ತೆ ಫ್ರೆಂಡ್ಸ್. ಆಕ್ಟಿವ್ ಅಂತ ತೋರಿಸಿದ್ರೆ ನಿಮಗೆ ಮುಂದಿನ ತಿಂಗಳು ಅಕ್ಕಿ ಬರುತ್ತೆ, ಸಸ್ಪೆಂಡ್ ಅಂತ ತೋರಿಸಿದ್ರೆ ಸಸ್ಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನಿಮ್ದು ಯಾವುದೇ ರೀತಿ ತಪ್ಪಿಲ್ದಂಗಿದ್ದು ಒಂದು ವೇಳೆ ಸರ್ಕಾರದಿಂದಲೇ ಆಗಿದ್ದರೆ ನೀವು ಆಹಾರ ಇಲಾಖೆಗೆ ನೀವೇ ಖುದ್ದಾಗಿ ಹೋಗಿ ಭೇಟಿ ನೀಡಿ ನೀವು ಇದನ್ನು ಸರಿಪಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.